ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ರಾಘವ್ ಚಡ್ಡಾ ಜೊತೆಗೆ 6 ಜನರು ಈಗಾಗಲೇ BJP ಸೇರಿದ್ದಾಯಿತು. ಇನ್ನು ನೆಕ್ಸ್ಟ್ ಸ್ಟೆಪ್ ಪಂಜಾಬ್ ಸರ್ಕಾರವನ್ನು ಬೀಳಿಸೋದು. 50 ಜನ ರೆಡಿ ಇದ್ದಾರೆ ಅಂತ ಸುದ್ದಿಗಳು ಹರಡ್ತಾ ಇದ್ದಾವೆ, ಹಾಗೆ ಹಬ್ಬಿಸ್ತಾ ಇದ್ದಾರೆ. ಅದು 60 ಆಗ್ತದೆ, 50 ಆಗ್ತದೆ, 92 ಮಂದಿನ ಆರಿಸಿ ಹೋಗಿದ್ದಾರೆ. ಅದರಲ್ಲೇ 52 ಜನ ಮ್ಯಾಕ್ಸಿಮಮ್ 2/3 ಇದ್ದಂಥವ್ರು ಹೋದ್ರೆ ಸಹಜವಾಗಿನ ಪಾರ್ಟಿ ಬಿದ್ದು ಹೋಗಿಬಿಡ್ತದೆ. ಇದರಿಂದಾಗಿ ಆಮ್ ಆದ್ಮಿ ಬಂದು 2 ರಾಜ್ಯಗಳು ಕೈ ಬಿಟ್ಟು ಹೋದಂಗೆ. ದಿಲ್ಲಿ ನೆಕ್ಸ್ಟ್ ಪಂಜಾಬ್ ಇದನ್ನು ಮಾಡಬೇಕಾಗಿತ್ತು. ಸಹಜದ ವಿರೋಧಿಗಳು ಭಾಳ ಬಲಿಷ್ಠರಿದ್ದಾರೆ. ಕೇಜ್ರಿವಾಲ್ ಇಟ್ಟಂಥ ಹೆಜ್ಜೆ ಆರಂಭದಲ್ಲಿ ಒಳ್ಳೆಯದು ಇತ್ತು. ಇವತ್ತಿಗೂ ಅವರು ಒಳ್ಳೆಯವರಿದ್ದಾರೋ ದುಷ್ಟರಿದ್ದಾರೋ ಬೇರೆ ಮಾತು. ಯಾಕಂದರೆ ಕೋರ್ಟ್ನಲ್ಲಿ ಅಂತ ಈಗ ಹೊರಗೆ ಬಂದಿದ್ದಾರೋ, ನಾನು ದುಡ್ಡು ತಿಂದಿಲ್ಲ, ಭ್ರಷ್ಟ ಅಲ್ಲ, ಇಮಾನ್ದಾರ್ ಪ್ರಾಮಾಣಿಕ ಅಂತ ಹೇಳಿ ಕೊನೆಗೆ ಇವತ್ತು ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರು? ರಾಘವ್ ಚಡ್ಡಾ. ಹಿ ಈಸ್ ವೆರಿ ಇಂಟೆಲಿಜೆಂಟ್, ಭಾಳ ಬುದ್ಧಿವಂತ, ಭಾಳ ಮಾತುಗಾರ. ಇವತ್ತು ಏನು ಹೋದಂಥ 7 ಜನ ಏನು ತ್ಯಾಗ ಮಾಡಿದ್ವಪ್ಪ ನಾವೆಲ್ಲನೂ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಇವರು ಯಾರೂ ಸಾಮಾನ್ಯ ಮನೆತನದವರಲ್ಲ. ಇವರು ಸಾಮಾನ್ಯ ಜನ ಅಂತೂ ಅಲ್ಲವೇ ಅಲ್ಲ. ಅಮೇರಿಕೆಯಲ್ಲೇ, ಇಂಗ್ಲೆಂಡದಲ್ಲೇ ಓದೋದು ಮಾಡೋದು ಮಾಡ್ತಾರೆ, ಹೋಗಿರ್ತಾರೆ, ಅನೇಕ ಸಂಘ ಸಂಸ್ಕೃತಿ ಕೆಲಸ ಮಾಡ್ತಾರೆ, ವ್ಯವಹಾರಗಳನ್ನು ಮಾಡ್ತಾರೆ. ಇವರು ಆಮ್ ಆದ್ಮಿನ ನಮ್ಮ ಕೇಜ್ರಿವಾಲ್ ಹಿಡಿದಿಲ್ಲ. ಭಾಳ ದೊಡ್ಡ ತಪ್ಪು ಮಾಡಿದ್ರು, ಭಾಳ ದೊಡ್ಡ ಸಾಹಸ ಮಾಡಿದರು, ಹೋರಾಟ ಮಾಡಿದರು. ಅದೇ ಕಾಲಕ್ಕೆ ಆಮ್ ಆದ್ಮಿನ ಕಟ್ಟಿದರು. ಆದರೆ ಅದರಲ್ಲಿ ಹಿರಿಯ ತಲೆಗಳನ್ನು ಉಳಿಸ್ಕೊಳ್ಳಿ ಸೋತು ಇವತ್ತಿನ ಈ ಎಲ್ಲ ತೊಂದರೆಗಳಿಗೆ ಸ್ವತಃ ಅವರ ಕಾರಣ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಅವ್ರ ಜೊತೆಗಿದ್ದವರೆಲ್ಲರೂ ಹೆಚ್ಚು ಕಡಿಮೆ ಯಾರು ಅತ್ಯಂತ ಬಡ ಕುಟುಂಬಗಳಿಂದ ಅಥವಾ ಒಂದು ಒಕ್ಕಲ್ತನ ಅಂದರೆ ರೈತಾಪಿ ಕುಟುಂಬಗಳಿಂದ ಮತ್ತೊಂದು ಬಂದ ನಾಯಕರು ಯಾರೂ ಇಲ್ಲ. ಎಲ್ಲರೂ ಅಲ್ಲೇ ದಿಲ್ಲಿಯ ಸುತ್ತಮುತ್ತ ಕಾರ್ಪೊರೇಟ್ ಸುತ್ತಲೂ ಅಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಮಾಡ್ಕೊಂಡಿದ್ದಂಥ ಜನ ಒಂದು ಒಳ್ಳೆಯ ಸಾಹಸ ಮಾಡಿದರು. ಕೇಜ್ರಿವಾಲ್ ತೆಗೆದುಕೊಂಡು ಅವನ್ನೆಲ್ಲ. ಆದರೆ ಅವತ್ತು ಪಕ್ಷನ ಉಳಿಸ್ಕೊಳ್ಳೋ ಸಲುವಾಗಿ ದುಡ್ಡು ಅಂತ ಇಲ್ಲದೆ ಇವತ್ತು ಪಕ್ಷ ಹಿಡಿದು ಭಾಳ ಕಷ್ಟ ಅದ.